ನಮಸ್ಕಾರ ವೀಕ್ಷಕರೇ, ಏಡಿಎನ್ ಟಿವಿಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ಇಂತಹ ಆರ್ಟಿಒ ಅಧಿಕಾರಿ ನಮ್ಮ ತಾಲೂಕಿಗೆ ಬೇಕಾಗಿಲ್ಲ. ಪ್ರಶಾಂತ್ ಕಲಾದ್ಗಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಶಕ್ತಿಪೀಠವಾದ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿದ್ದ ಆರ್ಟಿಒ ಪ್ರಾದೇಶಿಕ ಸಾರಿಗೆ ಇಲಾಖೆ ಕಾರ್ಯಾಲಯದಲ್ಲಿ ದುಡ್ಡು ಕೊಟ್ಟರೆ ಮಾತ್ರ ನಿಮಗೆ ಕೆಲಸ ಹಾಕೋದು ಎಂದು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮತ್ತು ರಾಮದುರ್ಗ ತಾಲೂಕು ಅಧ್ಯಕ್ಷರಾದ ಪ್ರಶಾಂತ್ ಕಲಾದ್ಗಿ ಆರ್ಟಿಒ ಅಧಿಕಾರಿಯಾದ ಬಸವರಾಜ್ ಬಾಗಲ್ ಮೇಲೆ ಆರೋಪಿಸಿದರು. ಪ್ರಶಾಂತ್ ಕಲಾದ್ಗಿ ಲೈಟ್ ಬ್ಯಾಚ್ ಲೈಸೆನ್ಸ್ ರಿನ್ಯೂವಲ್ಗಾಗಿ ದಿನಾಂಕ 13ನೇ ತಾರೀಕು ನವೆಂಬರ್ನೇ ಹೋಗಿದ್ದರು. ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿದರು. ಚಾನಲ್ ದುಡ್ಡು ಕಟ್ಟಿ ಮತ್ತೆ ಮರಳಿ ಆರ್ಟಿಒ ಕಚೇರಿಗೆ ಹೋಗಿ ಆರ್ಟಿಒ ಅಧಿಕಾರಿ ಹತ್ತಿರ ಹೋದರೆ ಇದು ಮಾಡೋಕ್ಕಾಗಲ್ಲ, ಬರಲ್ಲ, ನೀವು ಧಾರವಾಡದ ಗಾಮಗಟ್ಟಿ ಟ್ರೈನಿಂಗ್ ಸ್ಕೂಲ್ಗೆ ಹೋಗಿ 1 ದಿನದ ಟ್ರೈನಿಂಗ್ ಸರ್ಟಿಫಿಕೇಟ್ ತೆಗೆದುಕೊಂಡು ಬಂದ ಮೇಲೆ ನಾವು ಅಪ್ರೂವಲ್ ಮಾಡ್ತೀವಿ ಅಂತ ಹೇಳಿದರು. ಧಾರವಾಡದಲ್ಲಿ ವಿಚಾರಣೆ ಮಾಡಿದರೆ ಇದು ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಮತ್ತೆ ನಾನು ಮೇಲಾಧಿಕಾರಿ ಬೆಳಗಾವಿ ಅಧಿಕಾರಿ ಹತ್ತಿರ ಹೋಗಿ ವಿಚಾರಣೆ ಮಾಡಿದರು. ಅವರು ಟ್ರೈನಿಂಗ್ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ರಾಮದುರ್ಗದ ಆರ್ಟಿಒ ಕಚೇರಿಗೆ ಹೋಗಿ ವಿಚಾರಣೆ ಮಾಡಿದಾಗ ಈಗ ಆಗಲ್ಲ, ಸ್ಕೂಟ್ನಿ ಮಾಡಬೇಕು ಅಂತ ಹೇಳಿದರು. ಯಾಕೆ ಅಂತ ಪ್ರಶಾಂತ್ ಕೋಪಗೊಂಡು ಆಕ್ರೋಶಗೊಂಡು ಕೇಳಿದರು. ಈಗಾಗಲೇ ಎಂಡೋಸ್ಮೆಂಟ್ ಕೊಡ್ತೀನಿ ಅಂತ ಸುಳ್ಳು ಹೇಳಿದ್ದಕ್ಕಾಗಿ ಪ್ರಶಾಂತ್ ಕಲಾದ್ಗಿ ಪ್ರತಿಭಟನೆ ಮಾಡಿದರು. ಇವತ್ತಿನ ಆಯ್ದ ಘಟನೆ. ನನ್ನ ಹೆಸರು PH ಕಲಾದ್ಗಿ. ಇವತ್ತಿನ ವಿಷಯ ಏನಂದ್ರೆ ART ಆಫೀಸ್ ರಾಮದುರ್ಗದಲ್ಲಿ ನನ್ನ ಒಂದು ವೈಯಕ್ತಿಕ ನಂದು ಒಂದು ಲೈಟ್ ಬ್ಯಾಚ್ ಅನ್ನು ಲೈಸೆನ್ಸ್ ರಿನ್ಯೂವಲ್ ನಾನು 13ನೇ ತಾರೀಕಿಗೆ ಬಂದು ಆನ್ಲೈನ್ ಮುಖಾಂತರ ಅರ್ಜಿ ಹಾಕಿ ಇವ್ರಿಗೆ ಅರ್ಜಿ ಸಲ್ಲಿಸಿದಾಗ ಇವರು ನನಗೆ ಟ್ರೈನಿಂಗ್ ಸರ್ಟಿಫಿಕೇಟ್ ತಂದು ಕೊಟ್ರೆ ನಿಮ್ದು ರಿನ್ಯೂವಲ್ ಆಗುತ್ತೆ ಅಂತ ಹೇಳಿದ್ರು. ನಮಗ್ ಗೊತ್ತಿಲ್ಲ ಅದ್ರ ಬಗ್ಗೆ. ಆಯ್ತು ಸರ್ ಅಂತ ನಾವು ಗೌರವ ಕೊಟ್ಟು ಹೋದ್ವಿ. ತದನಂತರ ಇವರ ಕಚೇರಿಗೆ ಬಂದ್ರೆ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಈ ಅಧಿಕಾರಿಗಳು. ಇವ್ರಿಗೆ ಮಾಹಿತಿನೇ ಇಲ್ಲ. ಲೈಟ್ ಬ್ಯಾಚಿಗೆ ಏನ್ ಬೇಕಂದ್ರೆ ಹೆವಿ ಬ್ಯಾಚಿಗೆ ಮಾತ್ರ ಟ್ರೈನಿಂಗ್ ಸರ್ಟಿಫಿಕೇಟ್ ಬೇಕು. ನಾನು ಇವ್ರು ಹೇಳಿದ ಹಾಗೆ ಧಾರವಾಡದಲ್ಲಿ ಇರುವಂತ ಗಾಮನಗಟ್ಟಿ ಟ್ರೈನಿಂಗ್ ಸೆಂಟರ್ಗೆ ಹೋದೆ. ದುಡ್ಡು ಖರ್ಚು ಮಾಡಿ ನನ್ನ ಎಲ್ಲ ಕೆಲಸ ಕಾರ್ಯಗಳು ಬಿಟ್ಟು ನಾನು ಒಂದು ಸಮಾಜ ಸೇವೆಯಲ್ಲಿ ಒಂದು ಸಂಘಟನೆಯಲ್ಲಿ ಹೋರಾಟಗಾರ, ಸಾರ್ವಜನಿಕರ ಹೋರಾಟಗಾರ. ನನ್ನಂತವಂಗೆ ಈ ರೀತಿ ಇವರು 15 ವರ್ಷದಿಂದ ಅಡ್ಡಾಡ್ತಾ ಇದ್ದಾರೆ. ಇದು ಬಹಳ ಅನ್ಯಾಯ. ಸಾರ್ವಜನಿಕರು ನಾನು ಒಬ್ಬನಿಗೆ ಅಲ್ಲ, ಎಲ್ಲಾ ರಾಮದುರ್ಗ ನಗರದಲ್ಲೂ ಸಾರ್ವಜನಿಕರಿಗೆ ಅನ್ಯಾಯ. ಈ ಆರ್ಟಿಒ ಆಫೀಸ್ ಆಗ್ಬೇಕಾದ್ರೆ ಮಾನ್ಯ ಶಾಸಕರು ಅಶೋಕ್ ಪಟ್ಟಣ್, ಜನಪದ ಶಾಸಕರು ಅವ್ರು ಎಷ್ಟು ಕಷ್ಟಪಟ್ಟು ಇಲಾಖೆಯಲ್ಲಿ ಹೋರಾಟ ಮಾಡಿ ಅವ್ರ ಲೆವೆಲ್ ಅಲ್ಲಿ ಆರ್ಟಿಒ ಆಫೀಸ್ ತಂದ್ರು. ಈ ಆರ್ಟಿಒ ಆಫೀಸ್ ನಲ್ಲಿ ಸಾರ್ವಜನಿಕ ಬಿಡಿಕಾಸಿನ ಕಿಮ್ಮತ್ತಿಲ್ಲ. ಇವ್ರು ಏನಂದ್ರೆ ಸುಪ್ರೀಂ ಆಗಿಬಿಟ್ಟಿದ್ದಾರೆ. ಗೊತ್ತಿಲ್ಲ ಇವ್ರಿಗೆ, ಇಲಾಖೆಯಲ್ಲೇ ಮಾಹಿತಿನೇ ಗೊತ್ತಿಲ್ಲ. ಮಿಸ್ಟರ್ ಬಾಗ್ಲೆ ಸರ್ ಅವ್ರಿಗೆ ಒಂದು ರಿನ್ಯೂವಲ್ ಏನ್ ಬೇಕು ದಾಖಲಾತಿ ಅವ್ರಿಗೆ ಮಾಹಿತಿ ಗೊತ್ತಿಲ್ಲ. ಅಂತ ಅಧಿಕಾರಿಗಳೆಲ್ಲ ಇಲ್ಲಿ ತಂದು ಕೂರಿಸಿದ್ದಾರೆ ಇವ್ರ ಮೇಲಧಿಕಾರಿಗಳು. ಇವತ್ತು ನಾನು ಸಾರ್ವಜನಿಕರಿಗೆ ಹೇಳಕ್ ಇಷ್ಟಪಡ್ತೀನಿ, ಇಂಥ ಅಧಿಕಾರಿಗಳು ನಮ್ಮ ರಾಮದುರ್ಗ ಕಚೇರಿಯಲ್ಲಿ ಬೇಕಾಗಿಲ್ಲ. ಇವ್ರು ದರ್ಪ, ಇವ್ರದಾದ ಒಂದು ಫಾರ್ಮಾಲಿಟಿ ಇದೆ, ಏನ್ ದುಡ್ಡಿಗೋಸ್ಕರ ಮಾಡ್ತಾ ಇದ್ದಾರೋ ಏನ್ ಅನ್ನೋದು ಇವ್ರಿಗೆ ಕೇಳ್ಬೇಕಾಗಿದೆ. ಇಂಥ ಅಧಿಕಾರಿಗಳು ರಾಮದುರ್ಗ ನನಗೆ ಅವಶ್ಯಕತೆ ಇಲ್ಲ. ಇವ್ರಿಗೆ ಇಲಾಖೆದ ಏನೂ ಮಾಹಿತಿ ಇಲ್ಲ. ನನ್ನಂತ ಒಂದು ಸಮಾಜ ಸೇವಕ ಮಾಡೋನು ಈ ರೀತಿ ಇದ್ರೆ ಸರ್ವೇ ಸಾಮಾನ್ಯರ ಗತಿ ಏನು ಆಫೀಸಲ್ಲಿ? ಬರೇ ಹಣ 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 ಹಣ. ಇವ್ರು ಹಣ ಕೊಟ್ರೆ ಫಾಸ್ಟ್ ಆಗಿ ಕೆಲಸ ಮಾಡ್ತಾರ, ಹಣ ಕೊಟ್ರೆ ಎಲ್ಲಾ ಮಾಹಿತಿ ಸಿಗ್ತದೆ. ಹಣ ಇಲ್ಲ ಅಂದ್ರೆ ಏನು ಮಾಡಲ್ಲ. ಮತ್ತೆ ಸಾರ್ವಜನಿಕರು ತುಂಬಾ ಸತಾಯಿಸ್ತಾ ಇದ್ದಾರೆ. ಇದನ್ನ ದಯವಿಟ್ಟು ಮೇಲಧಿಕಾರಿಗಳ ಗಮನಕ್ಕೆ ನಾನು ತರ್ತಾ ಇದ್ದೇನೆ. ರಾಮದುರ್ಗದಲ್ಲಿ ಇವತ್ತು ಆದ ಘಟನೆ 28/11/2024 ಇವತ್ತು ಮಧ್ಯಾಹ್ನ ವೇಳೆ 4ರಿಂದ 5 ಗಂಟೆ ಸಮಯ. ಇವ್ರ ಮೇಲೆ ಕೂಡಲೇ ಮೇಲಧಿಕಾರಿಗಳು ಕ್ರಮ ಜರುಗಿಸಿ ಇಂಥ ಅಧಿಕಾರಿಗಳು ರಾಮದುರ್ಗ ಬೇಕಾಗಿಲ್ಲ. ಅವರು ಸರಿಯಾಗಿ ಸೇವೆಯನ್ನು ಮಾಡುವಂತ ಜ್ಞಾನವಂತ ಅಧಿಕಾರಿಗಳು ಈ ಒಂದು ಹುದ್ದೆಗೆ ಆಹ್ವಾನಿಸಬೇಕಂತ ನಾನು ತಮ್ಮೆಲ್ಲ ವಿನಂತಿ ಮಾಡ್ಕೋತೀನಿ.